Hi, dear students. Welcome back once again to our online class. See, in earlier classes, I had taken one poem and one lesson, To a Pair of Stars Grain and Wrong Man in Workers' Paradise. Those two are already over. So, in this class, I'm going to take The Elixir of Life. So, let's see that one. English, class 10, The Elixir of Life. And this has been written by C.V. Raman. Okay, yes, and about him I have given here. See, after this one I will tell you which are the syllabus are fixed for your study this year and which are the chapters they have deleted, all those. Okay, so now see what is the meaning of, first of all, let me take one pen. Okay, elixir. What is the meaning of elixir? Elixir means amrita, the liquid which makes you to live for everlasting. ಚಿರಂಜೀವಿ. ಓಕೆ, ಸಾವಿಲ್ಲದಂತೆ ನಿಮಗೆ ಆರೋಗ್ಯವನ್ನು ಕೊಡುವಂತಹ, ಸಾವಿಲ್ಲದಂತೆ ನಿಮ್ಮ ಲೈಫನ್ನು ಕಾಪಾಡುವಂತಹ ಒಂದು ಲಿಕ್ವಿಡ್ ಅದು. ಸಿಂಪಲ್ ವರ್ಡ್ ಅಮೃತ. ಓಕೆ, ಕನ್ನಡದಲ್ಲಿ ಅಮೃತ ಅಂತ ಹೇಳ್ತಿಲ್ವ, ಅಮೃತನ ಕುಡಿದ್ರೆ ಅವ್ರಿಗೆ ಸಾವೇ ಇಲ್ಲ ಅಂತ ಹೇಳ್ತಿಲ್ವ, ಆ ರೀತಿ. ಹಾಗಾದರೆ ನಿಜವಾದ ಎಲಿಕ್ಸಿರ್ ಯಾವುದು, ಈ ಲೈಫ್ನ ಎಲಿಕ್ಸಿರ್ ಯಾವುದು ಅನ್ನೋದ್ರ ಬಗ್ಗೆ ಸಿ ವಿ ರಾಮನ್ ಹೇಳಿದ್ದಾರೆ. And see some information about C.V. Raman. It's given here. Sir C.V. Raman. See, sir. What is the meaning of sir? In school we all will say that sir, sir, sir ಅಂತ ಹೇಳ್ತೀವಲ್ವಾ, ಅದು. ಆದರೆ ಇನ್ನೊಂದು, ಯಾರಾದರೂ ಹೆಸರಿನ ಮುಂದೆ ಸರ್ ಅಂತ ಹಾಕ್ಕೊಂಡಿದ್ರು ಅಂತಂದರೆ ಅವ್ರಿಗೆ ಇಂಗ್ಲೆಂಡ್ನಿಂದ, ಅವ್ರು ನೋಡಿ ಬ್ರಿಟಿಷರು ಇದ್ದಂಥ ಟೈಮ್ನಲ್ಲಿ ಸ್ವಲ್ಪ ಇರ್ತಾರೆ, ಇಂಗ್ಲೆಂಡ್ನಿಂದ ನೈಟ್ ವುಡ್ ಪ್ರೈಸ್ ಅಂತ ಇರುತ್ತೆ. ಓಕೆನಾ, ನೈಟ್ ವುಡ್ ಪ್ರೈಸ್ ಅಂತ. ಯಾರ್ಯಾರಿಗೆ ಇಂಗ್ಲೆಂಡ್ ಅವರು ನೈಟ್ ವುಡ್ ಪ್ರೈಸನ್ನು ಕೊಟ್ಟಿರ್ತಾರೋ ಅವರೆಲ್ಲರ ಮುಂದೆ ಸರ್ ಅನ್ನೋದನ್ನ ಸೇರಿಸಿರ್ತಾರೆ. ಓಕೆ, ಸರ್ ಸಿ ವಿ ರಾಮನ್, ಅದಕ್ಕೆ ಸರ್ ಅಂತ ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ಮುಂದೆ ನೋಡಿ, ಯಾರ್ಯಾರ ಹೆಸರು ಮುಂದೆ ಸರ್ ಅಂತ ಆಲ್ರೆಡಿ ಜಾಯ್ನ್ ಆಗಿತ್ತು ಅಂದರೆ ಅವ್ರಿಗೆ ಇಂಗ್ಲೆಂಡಿನ ನೈಟ್ ವುಡ್ ಪ್ರಶಸ್ತಿ ಸಿಕ್ಕಿದೆ ಅಂತ ಅರ್ಥ. ಓಕೆ, ಎಸ್. ಫ್ರಮ್ 1888 to 1970 up to here his life was there. Had a keen interest in science. ಅವ್ರಿಗೆ ಸೈನ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು, ಕೀನ್ ಇಂಟ್ರೆಸ್ಟ್, ಈವನ್ ಫ್ರಮ್ ಹಿಸ್ ಬಾಯ್ಹುಡ್ ಡೇಸ್, ಚಿಕ್ಕ ವಯಸ್ಸಿನಿಂದ. ಫಾರ್ ಹಿಸ್ ಫೇಮಸ್ ಡಿಸ್ಕವರಿ ಕಾಲ್ಡ್ ದ ರಾಮನ್ ಎಫೆಕ್ಟ್. ಸಿ, ಅಂಡರ್ಲೈನ್ ದಿಸ್ ಒನ್, ದ ರಾಮನ್ ಎಫೆಕ್ಟ್. He was awarded the Nobel Prize for Physics in 1930. 1930ನಲ್ಲಿ ನಮ್ಮ ಇಂಡಿಯಾದಲ್ಲಿ ಸೈನ್ಸ್ ಕಡೆಯಿಂದ, ಸೈನ್ಸ್ ಬ್ಯಾಕ್ಗ್ರೌಂಡಿಂದ ನೋಬೆಲ್ ಪ್ರೈಸ್ನ ಪಡೆದಂಥವ್ರು ಸಿ ವಿ ರಾಮನ್ ಅವರು. ಓಕೆನಾ, ಹೇಳ್ತೀವಿ. ಹಾಗೆ ಲಿಟ್ರೇಚರ್ನಿಂದ ರವೀಂದ್ರನಾಥ್ ಠಾಗೂರ್ಗೆ ಸಿಕ್ಕಿರುತ್ತೆ. ನೋಡೋಣ, ಸೈನ್ಸ್ ಕಡೆಯಿಂದ ಅಂದರೆ ಸಿ ವಿ ರಾಮನ್ ಅವರು ಫಸ್ಟು, ಅದು ಯಾವ ಅವರು ಪ್ರೆಸೆಂಟ್ ಮಾಡಿದ ಯಾವ ಟಾಪಿಕ್ಗೆ ಅಂದರೆ ದ ರಾಮನ್ ಎಫೆಕ್ಟ್. ಇದ್ರ ಬಗ್ಗೆ ನೀವು ಇದ್ರ ಬಗ್ಗೆ ಸೈನ್ಸ್ ಟೀಚರ್ ಹತ್ರ ಡೀಟೇಲಾಗಿ ಕೇಳ್ಬೋದು. ಆಕಾಶ ಹೇಗೆ ನೀಲಿ ಆಗಿದೆ, ಸಮುದ್ರದ ನೀರು ಯಾಕೆ ನೀಲಿ ಆಗಿರುತ್ತೆ, ದ ಸ್ಕ್ಯಾಟರಿಂಗ್ ಆಫ್ ದ ಲೈಟ್, ಅದ್ರ ಬಗ್ಗೆ ಇರುವಂಥ ಕಾನ್ಸೆಪ್ಟ್ ಇದು. ಕಿಂಗ್ ಜಾರ್ಜ್ ನೈಟೆಡ್ ಹಿಮ್ ಫಾರ್ ಹಿಸ್ ಕಾಂಟ್ರಿಬ್ಯೂಷನ್ಸ್ ಟು ಫಿಸಿಕ್ಸ್. ಕಿಂಗ್ ಜಾರ್ಜ್, ಅದೇ ನೈಟ್ ವುಡ್ ಪ್ರೈಸ್ ಅಂತ ಹೇಳಿದ್ನಲ್ಲ, ಅದಕ್ಕೆ ನೈಟೆಡ್ ಅಂತ ಕರೆದಿದ್ದಾರೆ. ಕಿಂಗ್ ಜಾರ್ಜು ಇವ್ರಿಗೆ ಫಿಸಿಕ್ಸ್ನಲ್ಲಿ ಕೊಟ್ಟಿರೋಂಥ ಕಾಂಟ್ರಿಬ್ಯೂಷನ್ಸ್ಗೋಸ್ಕರ ನೈಟ್ ವುಡ್ ಪ್ರೈಸ್ನ ಕೊಡ್ತಾರೆ. ದ ಗವರ್ನಮೆಂಟ್ ಆಫ್ ಇಂಡಿಯಾ ಅವಾರ್ಡೆಡ್ ಹಿಮ್ ದ ಭಾರತ ರತ್ನ ಆ್ಯಂಡ್ ದ ಸೋವಿಯತ್ ಯೂನಿಯನ್ ಆನರ್ಡ್ ಹಿಮ್ ವಿತ್ ದ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್ ಇನ್ 1957. ಇಂಡಿಯಾದಿಂದ ಭಾರತ ರತ್ನ ಪ್ರಶಸ್ತಿ ಸಿಗುತ್ತೆ, ಹಾಗೆ ರಷ್ಯಾದಿಂದ ಅವ್ರಿಗೆ ಲೆನಿನ್ ಪ್ರೈಸ್ ಸಿಗುತ್ತೆ. ಯಾಕೆಂದರೆ ಇವೆರಡು ಕೂಡ ಗ್ರೇಟ್ ಪ್ರೈಸ್. ಇಂಡಿಯಾದಲ್ಲಿ ಹೈಯೆಸ್ಟ್ ಪ್ರೈಸ್ ಯಾವುದಂದರೆ ಭಾರತ ರತ್ನ, ಹಾಗೆ ರಷ್ಯಾದಲ್ಲಿ ಈ ಲೆನಿನ್ ಪ್ರೈಸ್ ಅನ್ನೋದು ಕೂಡ ಒಂದು ಹೈಯೆಸ್ಟ್ ಅವಾರ್ಡ್ ಇರುತ್ತೆ. ಅವೆರಡೂ ಕೂಡ ಅವಾರ್ಡ್ ಇವ್ರಿಗೆ ಸಿಕ್ಕಿದೆ ಅಂತ. ಸೊ ನೋಡಿ, ನೊಬೆಲ್ ಪ್ರೈಸ್, ನೈಟ್ ವುಡ್ ಪ್ರೈಸ್, ಭಾರತ ರತ್ನ ಆ್ಯಂಡ್ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್. ಆಲ್ ದೋಸ್ ಸರ್ ಸಿ ವಿ ರಾಮನ್ ಹ್ಯಾಸ್ ಗಾಟ್. ಸೊ ಹ್ಯಾಟ್ಸ್ ಆಫ್ ಸರ್. That's all. Okay, let's get into now. Here I have given the syllabus of your first semester. Here in this, the treasure island, no, this one has been, this chapter has been completely deleted. ಇದು ಕೂಡ ದೊಡ್ಡ ಚಾಪ್ಟರ್, ಬಟ್ ಇಂಟ್ರೆಸ್ಟಿಂಗ್ ಆಗಿತ್ತು. ಎನಿವೆ, ಆ ಚಾಪ್ಟರ್ನ ಡಿಲೀಟ್ ಮಾಡಿ ಹಾಕಿದ್ದಾರೆ. ಹಾಗೆಯೇ ನೆಕ್ಸ್ಟು 2ನೇ ಸೆಮಿಸ್ಟರ್ನಲ್ಲಿ, ಹಾಗೆ 2nd ಸೆಮಿಸ್ಟ್ರಲ್ಲಿ ಶೇಕ್ಸ್ಪಿಯರ್ ಬರೆದಿರೋಂಥ ಒಂದು ಸಾನೆಟ್ ಇದೆ, ಅದನ್ನು ಡಿಲೀಟ್ ಮಾಡಿದ್ದಾರೆ. ನೆಕ್ಸ್ಟು ಒಂದು ಮೆಂಡಿಂಗ್ ವಾಲ್ ಅನ್ನೋದು ಡಿಲೀಟ್ ಮಾಡಿದ್ದಾರೆ. ಹಾಗೆ
ವಿಲೇಜ್ ಕ್ರಿಕೆಟ್ ಮ್ಯಾಚ್ ಅದು ತುಂಬ ಸೂಪರ್ ಆಗಿತ್ತು ಕ್ರಿಕೆಟ್ ಬಗ್ಗೆ, ಅದನ್ನು ಕೂಡ ಡಿಲೀಟ್ ಮಾಡಾಕಿದ್ದಾರೆ. ಹಾಗೆ ಗ್ರಾಮರ್ನಲ್ಲಿ ತುಂಬ ಪಾಯಿಂಟ್ಸ್ಗಳನ್ನ ಡಿಲೀಟ್ ಮಾಡಾಕಿದ್ದಾರೆ. ಹಿಂಗಾಗಿ ಫಸ್ಟು ನಾನು ಮೇಜರಾಗಿ ಲೆಸನ್ಸ್ಗಳನ್ನ ಕವರ್ ಮಾಡ್ತಾ ಹೋಗ್ಬಿಡ್ತೀನಿ, ಆಮೇಲೆ ಗ್ರಾಮರ್ ಕಾನ್ಸೆಪ್ಟ್ನ ಮತ್ತೆ ಶಾಲೆಯಲ್ಲಿ ತೊಗೊತೀನಿ, ಆಯಿತಾ. ಹಾಗೆ ಗ್ರಾಮರ್ನಲ್ಲಿ ಇನ್ನೂ ಕಂಪ್ಲೀಟ್ ಕ್ಲಾರಿಟಿ ತರಲ್ಲ, ಕೆಲವೊಂದು ಈ ಪಾರ್ಟನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಬಟ್ ನೋಡೋಣ, ಅದನ್ನು ಸ್ವಲ್ಪ ಪೆಂಡಿಂಗ್ ಇಟ್ಟು ಅದನ್ನ ಹೆಂಗಿದ್ರು ಕ್ಲಾಸಸ್ಸಲ್ಲಿ ರೆಗ್ಯುಲರಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ಲ ಬೋರ್ಡ್ ಇದರಲ್ಲಿ ವಿಡಿಯೋದಲ್ಲಿ ಮಾಡೋಕ್ಕಿಂತ. ಹಿಂಗೆ ಫಸ್ಟ್ ಲೆಸನ್ಸ್ಗಳನ್ನ ಇವನ್ನ ಬೇಗ ಮುಗಿಸ್ಕೊಟ್ಬಿಡ್ತೀನಿ, ಆಮೇಲೆ ಗ್ರಾಮರ್ನ ಎನಿವೆ ನಾನೇ ತೊಗೋತೀನಿ, ಬೋರ್ಡ್ನಲ್ಲಿ ಯೂಸ್ ಮಾಡ್ತಾ ತೊಗೊತೀನಿ. ಸ್ವಲ್ಪ ದಿವಸ ನೆಕ್ಸ್ಟ್ ರೆಗ್ಯುಲರ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ, ಅವಾಗ ತೊಗೊತೀನಿ. ಯಾಕೆಂದರೆ ಅಷ್ಟರೊಳಗಡೆ ಗೌರ್ಮೆಂಟಿಂದ ಒಂದು ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಿರುತ್ತೆ ಗ್ರಾಮರ್ ಪಾರ್ಟ್ ಯಾವುದಾದ್ರು ಅಂತೇಳಿ. ಮಾಡಲ್ಸ್ ಅವೆಲ್ಲ ಮಾಡಲ್ ಪೇಪರ್ ಇವನ್ನೆಲ್ಲ ಬಿಡೋ ಚಾನ್ಸಸ್ ಇದೆ, ಅದನ್ನು ನೋಡ್ಕೊತ ತೊಗೊತೀನಿ. ಹಾಗೆ ಇದರ್ಥ ಇದೆಲ್ಲ ಟ್ರೆಷರ್ ಐಲ್ಯಾಂಡ್ನ ಇದರಲ್ಲಿ ಪೋರ್ಷನ್ ಡಿಲೀಟ್ ಮಾಡಾಕಿದ್ದಾರೆ. ಲೆಟ್ಸ್ ನಾವ್ ಗೆಟ್ ಇನ್ ಟು ಲೆಸನ್. ದ ಎಲಿಕ್ಸಿರ್ ಆಫ್ ಲೈಫ್ ರಿಟನ್ ಬೈ C.V. Raman. Yes. Sir, why did you give this picture, sir? Okay, I will explain here. Man has through the ages sought in vain for an imaginary elixir of life. Okay, underline vain and sought. Vain ಅಂತಂದ್ರೆ ಅನ್ಸಕ್ಸಸ್ಫುಲ್ ಅಟೆಂಪ್ಟ್ಸ್, ಫೇಲ್ಯೂರ್ ಆಗುವಂಥ ಪ್ರಯತ್ನಗಳು, ಅನ್ಸಕ್ಸಸ್ಫುಲ್ ಅಟೆಂಪ್ಟ್ಸ್, ಎಫರ್ಟ್ಸ್ ಆ ರೀತಿ. ಸಾಟ್ ಅಂದರೆ ಸರ್ಚ್ಡ್ ಅಂತ. ಮನುಷ್ಯ ತುಂಬ ಏಜಸ್ಗಳಿಂದ, ತುಂಬ ಸಾವಿರಾರು ವರ್ಷದಿಂದ ಸರ್ಚ್ ಮಾಡ್ತಾ ಇದ್ದಾನೆ ಇಮ್ಯಾಜಿನರಿ ಆಗಿರುವಂಥ ಎಲಿಕ್ಸಿರ್ ಆಫ್ ಲೈಫ್ನ ಹುಡುಕ್ಲಿಕ್ಕೆ. ಅದೇ ಅಮೃತ. ಇಮ್ಯಾಜಿನರಿ ಎಲಿಕ್ಸಿರ್ ಆಫ್ ಲೈಫ್ ಅಂತಂದರೆ ಅದೊಂದು ಅಮೃತ ಅನ್ನೋದು ರಿಯಲ್ ಆಗಿ ಯಾರು ಇಲ್ಲಿವರೆಗೆ ಕುಡ್ದಿಲ್ಲ. ಯಾಕೆಂದರೆ ನೀವು ಯಾರನ್ನಾರ ಕೇಳಿದ್ದೀರಾ ನಾನು ನಿಜವಾಗ್ಲೂ ಅಮೃತ ಕುಡಿದು ಬಂದಿದ್ದೀನಿ ಅಂತ ಯಾರಾದರೂ ಹೇಳಿದಾರಾ? ಇಲ್ಲ. ಅದೊಂದು ಇಮ್ಯಾಜಿನೇಷನ್ ಅಷ್ಟೇ, ಯಾರ ಕಣ್ಣಿಗೂ ಇನ್ನೂ ರಿಯಾಲಿಟಿಯಾಗಿ ಅದು ಸಿಕ್ಕಿಲ್ಲ. ಅದಕ್ಕೋಸ್ಕರ C.V. Raman ಹೇಳಿದ್ದಾರೆ ದಟ್ ಈಸ್ ಇಮ್ಯಾಜಿನರಿ ಎಲಿಕ್ಸಿರ್ ಆಫ್ ಲೈಫ್. ಯಾವುದದು? ದ ಡಿವೈನ್ ಅಮೃತ. ಆ ಡಿವೈನ್ ಅಮೃತಕ್ಕೋಸ್ಕರ ಸಾವಿರಾರು ವರ್ಷಗಳಿಂದ, ತುಂಬ ಏಜಸ್ಗಳಿಂದ ಸರ್ಚ್ ಮಾಡ್ತಾ ಇದ್ದಾರೆ. ಬಟ್ ದಟ್ ಈಸ್ ಇನ್ ವೈನ್, ಆದರೆ ಅನ್ಸಕ್ಸಸ್ಫುಲ್ ಅಟೆಂಪ್ಟ್ಸ್ಗಳನ್ನ ಮಾಡಿದ್ದಾರೆ. ನೋಡಿ, ಈ ರೀತಿ ಒಂದು ಎಕ್ಸಾಂಪಲ್ನಲ್ಲಿ ಸಮುದ್ರ ಮಂಥನ ಎಲ್ಲ ಮಾಡ್ತಾರೆ, ಆಯಿತಾ. ಒಂದು ಕಡೆ ರಾಕ್ಷಸರು, ಒಂದು ಕಡೆ ದೇವತೆಗಳು, ಬೇರೆ ಬೇರೆ ರೀಸನ್ಸ್ ಎಲ್ಲ ಇರುತ್ತೆ ಆ ಸಮುದ್ರ ಮಂಥನ ಮಾಡಲಿಕ್ಕೆ. ಆ ರೀತಿ ಮಾಡೋವಂಥ ಟೈಮ್ನಲ್ಲಿ ಎಷ್ಟೋ ಒಂದು ಕಾಮಧೇನು, ಕಲ್ಪವೃಕ್ಷ, ಅದು ಇದು ಏನೇನು ಹೇಳ್ತಾರಲ್ಲ ಎಲ್ಲ ಸಮುದ್ರದಿಂದ ಹೊರಗಡೆ ಬರ್ತಾವೆ. ಅದ್ರಲ್ಲಿ ಬಂದಿದ್ದಂಥದ್ದು ಅಮೃತ ಕೂಡ. ಅಮೃತನ ಕುಡಿದಂಥವ್ರು ಸಾವಿಲ್ದಂತ ಆಗ್ತಾರೆ. ಆ ರೀತಿ ನೋಡಿ, ಇದರಲ್ಲಿ ನೋಡಿ ಆಮೆ ಇದೆ. ಈ ಆಮೆ ಯಾರು ಹೇಳ್ಬೇಕು ನನಗೆ. ಹಾಗೆ ಈ ಮೌಂಟೇನ್ ಯಾವುದು ನಿಮ್ಗೆ ಗೊತ್ತಿದ್ರೆ ವಾಟ್ಸಪ್ನ ಸೆಂಡ್ ಮಾಡಿರಿ. ಸಮುದ್ರ ಮಂಥನ ಮಾಡಲಿಕ್ಕೆ ಅವರು ಯೂಸ್ ಮಾಡಿದಂಥ ಪರ್ವತ ಯಾವುದು, ಹಾಗೆ ಯೂಸ್ ಮಾಡಿದಂಥ ಆ ಸ್ನೇಕ್ನ ಹೆಸರೇನು, ಹಾಗೆ ಈ ಸಮುದ್ರ ಮಂಥನ ಮಾಡಲಿಕ್ಕೆ ಇದು ಏನು ಮೌಂಟೇನ್ ಇರುತ್ತಲ್ಲ, ಮೌಂಟೇನ್ನ ಸಮುದ್ರದೊಳಗಡೆ ಬ್ಯಾಲೆನ್ಸ್ ಮಾಡಿದಂಥ ಟಾರ್ಟಾಯ್ಸ್ ಇದೆಯಲ್ಲ, ಆ ಟಾರ್ಟಾಯ್ಸ್ ಯಾರು ಅಂತ ಹೇಳಬೇಕು. ಓಕೆ, ನೋಡೋಣ, ವಾಟ್ಸಪ್ನ ಸೆಂಡ್ ಮಾಡಿ, ಗೊತ್ತಾದರೆ. ಇಲ್ಲಾಂದರೆ ಪರವಾಗಿಲ್ಲ, ಡೋಂಟ್ ವರಿ, ಐ ವಿಲ್ ಟೆಲ್ ಲೇಟರ್. ಸೊ ಈ ರೀತಿ ಮನುಷ್ಯ ತುಂಬ ಏಜಸ್ಗಳಿಂದ ಸರ್ಚ್ ಮಾಡಿದ್ದಾನೆ ಇಮ್ಯಾಜಿನರಿ ಆಗಿರುವಂಥ ಅಮೃತಕ್ಕೋಸ್ಕರ. ಬಟ್ ದಟ್ ಈಸ್ ಇನ್ ವೈನ್, ವೇಸ್ಟ್ಫುಲ್ ಅಟೆಂಪ್ಟಾಗಿ ಟ್ರೈ ಮಾಡಿದ್ದಾನೆ. ಟು ಕನ್ಫರ್ ಇಮ್ಮಾರ್ಟಾಲಿಟಿ. ಕನ್ಫರ್ ಮೀನ್ಸ್ ಟು ಗೆಟ್. ಇಮ್ಮಾರ್ಟಾಲಿಟಿ ಮೀನ್ಸ್ ಡೆತ್ಲೆಸ್ ಲೈಫ್, ಸಾವಿಲ್ಲದಂಥ ಜೀವನ ಅಂತ ಹೇಳಿದ್ರಲ್ವ, ಅಮರತ್ವ, ಚಿರಂಜೀವಿ, ಈ ರೀತಿ. ಸೊ ಸಾವಿಲ್ಲದಂಥ ಜೀವನವನ್ನು ಪಡೀಲಿಕ್ಕೋಸ್ಕರ ಡಿವೈನ್ ಅಮೃತಕ್ಕೋಸ್ಕರ ಹುಡುಕಾಟ ಮಾಡಿದ್ದಾರೆ. ಬಟ್ ದ ಟ್ರೂ ಎಲಿಕ್ಸಿರ್ ಆಫ್ ಲೈಫ್ ಲೈಸ್ ನಿಯರ್ ಟು ಅವರ್ ಹ್ಯಾಂಡ್ಸ್. ಆದರೆ ನಿಜವಾದ ಅಮೃತ ನಮ್ಮ ಕೈ ಪಕ್ಕದಲ್ಲೇ, ನಮ್ಮ ಕೈಗೆ ಸಿಗುವಂಥದ್ದೇ ಇದೆ. ನಿಯರ್ ಟು ಅವರ್ ಹ್ಯಾಂಡ್ಸ್, ಫಾರ್ ಇಟ್ ಈಸ್ ದ ಕಾಮನೆಸ್ಟ್ ಆಫ್ ಆಲ್ ಲಿಕ್ವಿಡ್ಸ್, ಪ್ಲೈನ್ ವಾಟರ್. ಅದು ಯಾವುದು ಅಂತಂದರೆ ಪ್ಲೈನ್, ಒಂದು ಸಾಮಾನ್ಯವಾಗಿರುವಂಥ ಒಂದು ನೀರು. ಓಕೆ, ದ ಪ್ಲೈನ್ ವಾಟರ್ ಇಸ್ ದ ರಿಯಲ್ ಎಲಿಕ್ಸಿರ್ ಆಫ್ ದ ಲೈಫ್. ಹಾಗೆ ಕಾಮನೆಸ್ಟ್ ಆಫ್ ಆಲ್ ಲಿಕ್ವಿಡ್ಸ್ ಅಂತ ಕರೆದಿದ್ದಾರೆ. ಲಿಕ್ವಿಡ್ಸಲ್ಲಿ ಎಷ್ಟೊಂದು ಲಿಕ್ವಿಡ್ಸ್ ಇದೆ. ಫಾರ್ ಎಕ್ಸಾಂಪಲ್ ಡೀಸೆಲ್, ಆಯಿಲ್, ಪೆಟ್ರೋಲ್, ಅದು ಇದು, ಕೆರೋಸಿನ್, ಮಿಲ್ಕ್, ಈ ರೀತಿ ಎಲ್ಲ ಇದೆ ಅಲ್ವಾ, ಎಷ್ಟೊಂದಿದೆ. ಅಷ್ಟರೊಳಗಡೆ ಕಾಮನಾಗಿ ನಮ್ಗೆ ಈಸಿಯಾಗಿ ಸಿಗೋದು ಯಾವುದು? ದಟ್ ಈಸ್ ಪ್ಲೈನ್ ವಾಟರ್. ಅದಕ್ಕೇ ಕಾಮನೆಸ್ಟ್ ಆಫ್ ಆಲ್ ಲಿಕ್ವಿಡ್ಸ್ ಅಂತ ಕರೆದಿದ್ದಾರೆ. ಎಸ್. ಸೊ ನಾವು ಯು ಸ್ಟಾಪ್ ದ ವಿಡಿಯೋ, ರೀಡ್ ದಿಸ್ ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫ್ನ ಒಂದ್ಸತಿ ಓದಿ. Okay students, next I will move on. I remember one day standing on the line which separates the Libyan desert from the valley of the Nile in Egypt. On one side was visible a sea of billowing sand
without a speck of green or a single living thing anywhere visible on it, while on the other side lay one of the greenest, most fertile and densely populated areas to be found anywhere on the earth, teeming with the life and vegetation. What made this wonderful difference? Why? It is the water of river Nile flowing down to the Mediterranean from its sources a couple of thousands of miles away. ಏನರ್ತಾಯಿತು ಈ ಸ್ಟ್ಯಾನ್ಜದಲ್ಲಿ? ಓಕೆ, ನಾನು ಸ್ವಲ್ಪ ಮ್ಯಾಪನ್ನು ತೆಗೆದು ತೋರಿಸ್ತೀನಿ. ಅದು ಎಕ್ಸ್ಪ್ಲನೇಷನ್ ಕೊಟ್ಟು ಮ್ಯಾಪ್ನಲ್ಲಿ ಎಕ್ಸ್ಪ್ಲನೇಷನ್ ಮಾಡಿ ಆಮೇಲೆ ನೆಕ್ಸ್ಟು ಈ ಸ್ಟ್ಯಾನ್ಜಾಗಿ ಬರ್ತೀನಿ ಆಯಿತಾ? ಅವಾಗ ಕ್ಲಾರಿಟಿ ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ಲುಕ್ ಅಟ್ ಹಿಯರ್. ದಿಸ್ ಈಸ್ ಅವರ್ ಇಂಡಿಯಾ, our motherland India, and from here this is Africa. Okay, India, we come here, this is Africa and this is Europe. Here is our South America. Okay, South America, this is North America. Now our boss is coming from here. Don't from flight they will come. Yes students, look at here. This is our India, isn't it? This is our India. If we come here, this is Africa. Here that Nile river will flow. Okay, yes, let me zoom in. This is Egypt. See, this is Libya, full of desert. Here also this some of this part is desert. So Libyan desert this is, and this is the river Nile. Here it is flowing, no? Yeah, this is river Nile. ನೋಡಿ, ಈ ರಿವರ್ ನೈಲ್ ಎಲ್ಲೆಲ್ಲಿ ಹರಿತಾ ಹೋಗ್ತಾ ಇದೆಯಲ್ಲ ಅಲ್ಲೆಲ್ಲ ಸ್ವಲ್ಪ ಗ್ರೀನರಿ ಇದೆ ನೋಡಿ, ಇಲ್ಲೆಲ್ಲ ಗ್ರೀನರಿ, ಮತ್ತು ಇಲ್ಲಿ ಮಾತ್ರ ಇನ್ನೂ ಕಂಪ್ಲೀಟ್ ಗ್ರೀನರಿ ಜಾಸ್ತಿ. ಈಜಿಪ್ಟ್ ಇದು ಕಂಪ್ಲೀಟ್ ನೋಡಿ, ಒಂದೇ ಒಂದು ಸ್ಪೆಕ್, ಒಂದೇ ಒಂದು ಸ್ವಲ್ಪ ಸಣ್ಣ ಗ್ರೀನರಿನೂ ಕೂಡ ಕಾಣಿಸಲ್ಲ, ಅಷ್ಟು ಫುಲ್ ಡೆಸರ್ಟ್. ಈ ರೀತಿ ಡಿಫ್ರೆನ್ಸ್ ನಾವೇನಾದರೂ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ಕಡೆ ಫುಲ್ ಗ್ರೀನರಿ ಈ ರಿವರ್ ಹರಿಯೋ ಜಾಗದಲ್ಲಿ, ಅದೇ ಈ ಕಡೆ ನೋಡಿದ್ರೆ ಫುಲ್ಲು ಡೆಸರ್ಟ್. ಓಕೆನಾ? ಲಿಬಿಯನ್ ಡೆಸರ್ಟ್, ಫುಲ್ ಆಫ್ ದ ಲಿಬಿಯನ್ ಡೆಸರ್ಟ್. ಇಲ್ಲಿ ಗ್ರೀನರಿ ಆಗಲಿಕ್ಕೆ ಮುಖ್ಯವಾದ ಕಾರಣ ಯಾವುದು? ದಟ್ ಇಸ್ ಬಿಕಾಸ್ ಆಫ್ ದ ರಿವರ್ ನೈಲ್ ವಾಟರ್. ಹೋಗ್ತಾನೆ, ಎಲ್ಲೆಲ್ಲಿ ನೀರು ಹರಿಯುತ್ತೋ ಅಲ್ಲೆಲ್ಲ ಗ್ರೀನರಿ ಇರುತ್ತೆ, ಎಲ್ಲೆಲ್ಲಿ ನೀರಿರುತ್ತೋ ಅಲ್ಲಿ ಒಂದು ಲೈಫ್ ಇರುತ್ತೆ, ವೆಜಿಟೇಷನ್ ಇರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ಆಯಿತಾ ಸರ್ ಸಿ ವಿ ರಾಮನ್ ಅವರು. ಹಾಗೆಯೇ ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಏನಂದರೆ ನೋಡಿ, ಇದು ಮೆಡಿಟರೇನಿಯನ್ ಸಿ. ಹೇಳಿದಾರಲ್ಲ ಮೆಡಿಟರೇನಿಯನ್ ಸಿ, ನೋಡಿ ಹೆಂಗಿದೆ, ಝೂಮ್ ಆಗಿ ತೋರಿಸಿದ್ರೆ ಇಲ್ಲಿಂದ ಬಂದರೆ ರೆಡ್ ಸಿ, ಇದು ಮೆಡಿಟರೇನಿಯನ್ ಸಿ. ಹಿಂಗಿದೆ, ಮಧ್ಯ ಸೇರ್ಕೊಂಡ್ಬಿಟ್ಟಿದೆ ಮೆಡಿಟರೇನಿಯನ್ ಸಿ. ರಿವರ್ ನೈಲು ಇಲ್ಲಿ ಹುಟ್ಟಿ ಅಬಿಸಿನಿ ಅಂತ ಕರಿತೀವಿ, ಇಲ್ಲಿ ಮಧ್ಯ ಆಫ್ರಿಕಾದಿಲ್ಲ, ಆಫ್ರಿಕಾದ ಮಧ್ಯ ಭಾಗ ಇಲ್ಲಿಂದ ಹರ್ಕೊತಾ ಬರುತ್ತೆ, ಹರ್ಕೊತಾ ಬಂದು ಇಲ್ಲಿ ಬಂದು ಮೆಡಿಟರೇನಿಯನ್ ಸೀನ ಸೇರುತ್ತೆ ಆಯಿತಾ? ಎನಿವೆ, ಎಸ್, ಲೆಟ್ಸ್ ಗೆಟ್ ಬ್ಯಾಕ್ ಇನ್ ಟು ದ ಲೆಸನ್ ನೌ. ಇವಾಗ ಇನ್ನೊಂದು ಬಾರಿ ಓದ್ತೀನಿ ನೋಡಿ. ಎಸ್, ಅಲ್ಲಿತ್ತಲ್ಲ ಪಿಕ್ಚರ್ನ ಈ ರೀತಿ ತಂದು ತೋರಿಸಿದ್ದೀನಿ. ಐ ರಿಮೆಂಬರ್, ಐ ಅಂದ್ರೆ ಇಲ್ಲಿ ಸರ್ ಸಿ ವಿ ರಾಮನ್ ಹೇಳ್ತಾ ಇದ್ದಾರೆ. ಐ ರಿಮೆಂಬರ್ ಒನ್ ಡೇ ಸ್ಟ್ಯಾಂಡಿಂಗ್ ಆನ್ ದ ಲೈನ್ ವಿಚ್ ಸಪರೇಟ್ಸ್ ದ ಲಿಬಿಯನ್ ಡೆಸರ್ಟ್ ಫ್ರಮ್ ದ ವ್ಯಾಲಿ ಆಫ್ ದ ನೈಲ್ ಇನ್ ಈಜಿಪ್ಟ್. ಈಜಿಪ್ಟ್ ಏನಿದೆಯಲ್ಲ ಇದು ದೇಶ, ಈಜಿಪ್ಟ್ ದೇಶ. ಮೇಯ್ನಾಗಿ ರಿವರ್ ನೈಲ್ ಹರಿತಾ ಬಂದು ಜಾಸ್ತಿ ಸ್ಯಾಂಡ್ನಲ್ಲಿ ಡೆಪಾಸಿಟ್ ಮಾಡಿದೆ ಅಂದರೆ ಈಜಿಪ್ಟ್ನಲ್ಲಿ. ಓಕೆನಾ? ಹಿಂಗಾಗಿ ಇಲ್ಲೆಲ್ಲ ಜಾಸ್ತಿ ಗ್ರೀನರಿ ತುಂಬ ಜಾಸ್ತಿ ಇದೆ, ಹಾಗೆ ಫರ್ಟೈಲ್ ಲ್ಯಾಂಡ್ ಇಲ್ಲಿ ಜಾಸ್ತಿ ಇದೆ. ಇದಕ್ಕೋಸ್ಕರ ಸರ್ ಸಿ ವಿ ರಾಮನ್ ಅವರು ಇಲ್ಲಿ ನಿಂತ್ಕೊತಾರೆ ಅಂದ್ಕೊಳ್ಳಿ, ಈ ಒಂದು ಲೈನ್ನಲ್ಲಿ ನಿಂತ್ಕೊತಾರೆ. ಇಲ್ಲಿಂದ ಈ ಕಡೆ ಫುಲ್ಲು ಲಿಬಿಯನ್ ಡೆಸರ್ಟ್ ಜಾಸ್ತಿ, ಅದೇ ಈ ಕಡೆ ಹೋಗ್ತಾ ಇತ್ತು ಅಂತಂದರೆ ಗ್ರೀನರಿ ಜಾಸ್ತಿ. ಈ ಪಾರ್ಟಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ಕಡೆ ಫುಲ್ ವೆಜಿಟೇಷನ್, ಮರಗಳಿದೆ, ಟ್ರೀ ಇದೆ, ಲೈಫ್ ಇದೆ. ಈ ಕಡೆ ಫುಲ್ ಆಫ್ ದ ಸ್ಯಾಂಡ್, ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಆನ್ ಒನ್ ಸೈಡ್ ವಾಸ್ ವಿಸಿಬಲ್ ಅ ಸೀ ಆಫ್ ಬಿಲೋಯಿಂಗ್ ಸ್ಯಾಂಡ್. ಬಿಲೋಯಿಂಗ್ ಅಂತಂದರೆ ಸ್ಪ್ರೆಡ್ ಅಕ್ರಾಸ್, ಎಲ್ಲ ಕಡೆ ಹಬ್ಬಿರುವಂಥದ್ದು. ಬಿಲೋಯಿಂಗ್ ಸ್ಯಾಂಡ್ ಈ ಕಡೆ ಲೆಫ್ಟ್ ಸೈಡ್ನಲ್ಲಿ ಫುಲ್ಲು ಸ್ಯಾಂಡ್ ಇದೆ. ನೆಕ್ಸ್ಟು ವಿತೌಟ್ ಎ ಸ್ಪೆಕ್ ಆಫ್ ಗ್ರೀನ್ ಆರ್ ಎ ಸಿಂಗಲ್ ಲಿವಿಂಗ್ ಥಿಂಗ್ ಎನಿವೇರ್ ವಿಸಿಬಲ್ ಆನ್ ಇಟ್. ಯಾವುದೇ ಒಂದು ಸಿಂಗಲ್ ಸ್ಪೆಕ್ ಅಂದರೆ ಸಣ್ಣ ಒಂದು ಮಾರ್ಕ್ ಕೂಡ ಇಲ್ಲ ಅಲ್ಲಿ, ಲೈಫ್ ಅನ್ನೋದು, ವೆಜಿಟೇಷನ್ ಅನ್ನೋದು. ವೈಲ್ ಆನ್ ದ ಅದರ್ ಸೈಡ್ ಲೇ ಒನ್ ಆಫ್ ದ ಗ್ರೀನೆಸ್ಟ್, ಮೋಸ್ಟ್ ಫರ್ಟೈಲ್ ಆ್ಯಂಡ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾಸ್. ಈ ಈಜಿಪ್ಟ್ ಇದೆಯಲ್ಲ, ಈಜಿಪ್ಟ್ನಲ್ಲಿ ಕಂಪ್ಲೀಟ್ ತುಂಬ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ಲೂ ಕೂಡ.
ಸೊ ತುಂಬ ಹೆವಿ ಪಾಪ್ಯುಲೇಷನ್ ಇದೆ, ಹೆವಿಯಾಗಿ ವೆಜಿಟೇಷನ್ ಇದೆ ನೋಡಿ, ಇಲ್ಲೆಲ್ಲ ಗ್ರೀನರಿ ಸ್ವಲ್ಪ ಜಾಸ್ತಿ ಇದೆ, ಹಾಗೆ ತುಂಬ ಲೈಫ್ ಇದೆ, ಆ ರೀತಿ ಹೇಳ್ತಾ ಇದ್ದಾರೆ. ಪಾಪ್ಯುಲೇಟೆಡ್ ಏರಿಯಾ ಟು ಬಿ ಫೌಂಡ್ ಎನಿವೇರ್ ಆನ್ ದ ಅರ್ತ್, ಟೀಮಿಂಗ್ ವಿತ್ ಲೈಫ್ ಆ್ಯಂಡ್ ವೆಜಿಟೇಷನ್. ಟೀಮಿಂಗ್ ಮೀನ್ಸ್ ಫುಲ್ ಆಫ್ ಲೈಫ್, ಫುಲ್ ಆಫ್ ಅಂತ ಏನು ಕರಿತೀವಿ, ಕಂಪ್ಲೀಟ್ ಅಂತ ಕರಿತೀವಿ, ಅದನ್ನ ಟೀಮಿಂಗ್ ಅಂತೀವಿ. ಫುಲ್ ಆಫ್ ಲೈಫ್ ಆ್ಯಂಡ್ ವೆಜಿಟೇಷನ್. ಈ ಲ್ಯಾಂಡ್ ಏನಾಗಿದೆ ಅಂತಂದರೆ ಇಟ್ ಈಸ್ ಎ ಫುಲ್ ಆಫ್ ಲೈಫ್ ಆ್ಯಂಡ್ ಆಲ್ಸೋ ಫುಲ್ ಆಫ್ ವೆಜಿಟೇಷನ್. ಈಜಿಪ್ಟ್ ಈ ಕಡೆ, ಅದೇ ಈ ಕಡೆ ಸೈಡ್ ಲಿಬಿಯನ್ ಡೆಸರ್ಟಲ್ಲಿ ಕಂಪ್ಲೀಟ್ ಸ್ಯಾಂಡ್ ಆ್ಯಂಡ್ ಡೆಸರ್ಟ್. ಈ ರೀತಿ ಡಿಫ್ರೆನ್ಸ್ ಆಗಲಿಕ್ಕೆ ಮುಖ್ಯ ಕಾರಣ ದಟ್ ಈಸ್ ರಿವರ್ ನೈಲ್. ಅದನ್ನು ಹೇಳ್ತಾ ಇದ್ದಾರೆ. ವಾಟ್ ಮೇಡ್ ದಿಸ್ ವಂಡರ್ಫುಲ್ ಡಿಫ್ರೆನ್ಸ್? ಈ ರೀತಿ ವಂಡರ್ಫುಲ್ ಡಿಫ್ರೆನ್ಸ್ ಆಗಲಿಕ್ಕೆ ಮುಖ್ಯ ಕಾರಣ ಯಾರು? ವೈ? ಯಾಕೆ? ಇಟ್ ಈಸ್ ದ ವಾಟರ್ ಆಫ್ ರಿವರ್ ನೈಲ್ ಫ್ಲೋಯಿಂಗ್ ಡೌನ್ ಟು ಮೆಡಿಟರೇನಿಯನ್. ಯಾಕೆ ಅಂತಂದರೆ ಈ ರಿವರ್ ನೈಲ್ ಇದು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ? ಫ್ಲೋಯಿಂಗ್ ಡೌನ್ ಟು ಮೆಡಿಟರೇನಿಯನ್ ಸಿ. ಅದಕ್ಕೆ ಫ್ರಮ್ ಇಟ್ಸ್ ಸೋರ್ಸಸ್ ಅ ಕಪಲ್ ಆಫ್ ಥೌಸಂಡ್ಸ್ ಆಫ್ ಮೈಲ್ಸ್ ಅವೇ. ಎಲ್ಲಿಂದ? ಥೌಸಂಡ್ಸ್ ಆಫ್ ಮೈಲಿಂದ. ಅಲ್ಲಿ ಆರಿಜಿನ್ ಆಗಿ, ಅಲ್ಲಿ ಸೋರ್ಸ್, ಅದರ ಮುಖ್ಯ ಆರಿಜಿನೇಷನ್ ಪಾಯಿಂಟ್ ಇರೋದು ಅಲ್ಲಿಂದ ಹರ್ಕೊಂತ ಬರ್ತೈತೆ ನೋಡಿ, ಇಲ್ಲಿಂದ ಹರ್ಕೊಂತ ಅದು ಬರುತ್ತೆ. ನೆಕ್ಸ್ಟ್, ಜಿಯಾಲಜಿಸ್ಟ್ ಅಂದರೆ ದ ಪರ್ಸನ್ ಹೂ ಸ್ಟಡೀಸ್ ಅಬೌಟ್ ದ ಲ್ಯಾಂಡ್ ಬಗ್ಗೆ, ಸ್ಯಾಂಡ್ ಬಗ್ಗೆ, ಸೊ ಟೋಟಲಿ ಅರ್ತ್ ಬಗ್ಗೆ ಸ್ಟಡಿ ಮಾಡ್ತಾರಲ್ಲ, ಅವ್ರನ್ನ ನಾವು ಜಿಯಾಲಜಿಸ್ಟ್ ಅಂತ ಕರಿತೀವಿ. ಜಿಯಾಲಜಿಸ್ಟ್ ಟೆಲ್ ಹಸ್ ದಟ್ ದ ಎಂಟೈರ್ ಸಾಯಿಲ್ ಆಫ್ ದ ನೈಲ್ ವ್ಯಾಲಿ ಈಸ್ ದ ಕ್ರಿಯೇಷನ್ ಆಫ್ ದ ರಿವರ್ ಇಟ್ ಸೆಲ್ಫ್. ಇವರು ಭೂಮಿ ಬಗ್ಗೆ ಸ್ಟಡಿ ಮಾಡ್ತಾರಲ್ಲ ಜಿಯಾಲಜಿಸ್ಟ್, ಅವ್ರು ಏನಂತ ಹೇಳ್ತಾರೆ ಅಂದರೆ, ಸೊ ಟೋಟಲಿ ಈ ಭಾಗ ಏನಿದೆಯೋ, ಇದೆಲ್ಲ ಏನಿದೆಯೋ, ಈ ವ್ಯಾಲಿ ಏನಿದೆಯೋ, ಇದೆಲ್ಲ ಮೇನ್ ಆಗಿ ಕ್ರಿಯೇಷನ್ ಆಗಿರೋದು ರಿವರ್ ನೈಲಿಂದ. ಯಾಕಂದರೆ ರಿವರ್ ತುಂಬ ದೂರದಿಂದ ಫ್ಲೋಯಿಂಗ್ ಆಗ್ತಾ ಬರ್ತಾ ಅದರ ಸ್ಯಾಂಡನ್ನೆಲ್ಲ ತೊಗೊಂಬರ್ತಾ ಇರುತ್ತೆ, ಹಾಗೆ ಡೆಪಾಸಿಟ್ ಮಾಡ್ತಲ್ವ ಸೈಡಲ್ಲಿ. ಹಿಂಗಾಗಿ ಟೋಟಲ್ ದಿಸ್ ವ್ಯಾಲಿ ಹ್ಯಾಸ್ ಬೀನ್ ಡೆಪಾಸಿಟೆಡ್ ಆ್ಯಂಡ್ ದಿಸ್ ವ್ಯಾಲಿ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಬೈ ದಿಸ್ ರಿವರ್. Creation of the river itself. It was brought down as the finest silt in its flood waters. ಸಿಲ್ಟ್ ಅಂತಂದರೆ ಈ ಮಣ್ಣಿನ ಕಣಗಳಿರುತ್ತೆ ನೋಡಿ, ಸಿಲ್ಟ್ ಅಂಡರ್ಲೈನ್. ನದಿ ಹರಿಯುವಾಗ, ನೀರು ಹರ್ಕೊಂಡು ಹೋಗುವಾಗ ಸಣ್ಣ ಸಣ್ಣ ಮಣ್ಣಿನ ಕಣಗಳೆಲ್ಲ ತೊಗೊಂಬರುತ್ತಲ್ವ, ಅದನ್ನೇ ಸಿಲ್ಟ್ ಅಂತ ಕರಿತೀವಿ. ಫೈನೆಸ್ಟ್ ಅಂದರೆ ಸ್ಮಾಲ್ ಅಂತ, ಸ್ಮಾಲ್ ಸ್ಯಾಂಡ್ ಪಾರ್ಟಿಕಲ್ಸ್, ಅದನ್ನು ಫೈನೆಸ್ಟ್ ಸಿಲ್ಟ್ ಅಂತ ಕರೀತಿದ್ದಾರೆ. ಇನ್ ಇಟ್ಸ್ ಫ್ಲಡ್ ವಾಟರ್ಸ್, ಪ್ರವಾಹ ಬಂದು ಹರ್ಕೊಂಡು ಬರೋ ಟೈಮ್ನಲ್ಲಿ ಸಣ್ಣ ಸಣ್ಣ ಮಣ್ಣಿನ ಕಣಗಳವೆಲ್ಲ ಏನಿರುತ್ತೆ ಅದನ್ನ ತೊಗೊಂಬರುತ್ತೆ. ಫ್ರಮ್ ದ ಹೈಲ್ಯಾಂಡ್ಸ್ ಆಫ್ ಅಬಿಸೀನಿಯಾ ಆ್ಯಂಡ್ ಫ್ರಮ್ ರಿಮೋಟ್ ಸೆಂಟ್ರಲ್ ಆಫ್ರಿಕಾ ಆ್ಯಂಡ್ ಲೈಡ್ ಡೌನ್ ಥ್ರೂ ದ ಏಜಸ್. ಸಾವಿರಾರು ವರ್ಷಗಳಿಂದ ಅಬಿಸೀನಿಯಾದಲ್ಲಿ ಹುಟ್ಟುತ್ತೆ, ಅದು ಹೈಲ್ಯಾಂಡ್, ಎತ್ತರವಾಗಿರುವಂಥ ಅಬಿಸೀನಿಯಾ, ಅಲ್ಲಿಂದ ಹರ್ಕೊಂತ ಬರುತ್ತೆ. ನೆಕ್ಸ್ಟ್ ಸೆಂಟ್ರಲ್ ಆಫ್ರಿಕಾಗೆ ಬರುತ್ತೆ, ಅಲ್ಲೂ ಕೂಡ ಮಣ್ಣನ್ನು ಎತ್ಕೊಂಡ್ಬರುತ್ತೆ. ಹಿಂಗೆ ಬಂದು ಕೊನೆಯದಾಗಿ ಈಜಿಪ್ಟ್ ಈ ಭಾಗ ಇಲ್ಲೆಲ್ಲ ಏನಿದೆಯೋ ಇಲ್ಲಿ ಬಂದು ಡೆಪಾಸಿಟ್ ಮಾಡಿಡುತ್ತೆ. ಕೊನೆಗೆ ಈ ಮೆಡಿಟರೇನಿಯನ್ ಸೀನ ಸೇರುತ್ತೆ ಹಂಗೆ. ಸೊ ಒನ್ಸ್ ಅಗೇನ್ ಐ ವಿಲ್ ರೀಡ್. ಫ್ಲಡ್ ವಾಟರ್ಸ್ ಫ್ರಮ್ ದ ಹೈಲ್ಯಾಂಡ್ಸ್ ಆಫ್ ಅಬಿಸೀನಿಯಾ ಆ್ಯಂಡ್ ಫ್ರಮ್ ದ ರಿಮೋಟ್ ಸೆಂಟ್ರಲ್ ಆಫ್ರಿಕಾ, ದೂರದಲ್ಲಿರುವಂಥ ಸೆಂಟ್ರಲ್ ಆಫ್ರಿಕಾಗೆ, ಆ್ಯಂಡ್ ಲೈ ಡೌನ್ ಥ್ರೂ ದ ಏಜಸ್ ಇನ್ ದ ಟ್ರಫ್, ಅಂಡರ್ಲೈನ್ ಟ್ರಫ್ ಥ್ರೂ ವಿಚ್ ದ ನೈಲ್ ಫ್ಲೋಸ್ ಇನ್ ಟು ದ ಸಿ. ಟ್ರಫ್ ಅಂತಂದರೆ ನದಿ ಹರ್ಕೊಂಡು ಹೋಗೋ ಟೈಮ್ನಲ್ಲಿ ಕೊರೆದು ಸಣ್ಣ ಆಳ ಥರ ಗುಂಡಿ ಥರ ಮಾಡಿಡುತ್ತಲ್ಲ, ಅದನ್ನ ನಾವು ಟ್ರಫ್ ಅಂತ ಕರಿತೀವಿ. ಇನ್ ದ ಟ್ರಫ್ ಥ್ರೂ ವಿಚ್ ದ ನೈಲ್ ಫ್ಲೋಸ್ ಇನ್ ಟು ದ ಸಿ, ಅದೇ ಆ ವ್ಯಾಲಿನಲ್ಲಿ ಹರ್ಕೊಂತ, ಆ ಟ್ರಫ್ನಲ್ಲಿ ಹರ್ಕೊಂತ ಹೋಗುತ್ತೆ, ಕೊನೆಗೆ ಸೀನ ಸೇರುತ್ತೆ. ಈಜಿಪ್ಟ್ ಇನ್ ಫ್ಯಾಕ್ಟ್ ವಾಸ್ ಮೇಡ್ ಬೈ ಇಟ್ಸ್ ರಿವರ್. ಆಲ್ಮೋಸ್ಟ್ ಈ ಈಜಿಪ್ಟ್ನ ಫರ್ಟೈಲ್ ಲ್ಯಾಂಡ್ ಏನಿದೆಯೋ, ಆ ಫಲವತ್ತಾದಂಥ ಕಪ್ಪು ಮಣ್ಣಿನ ನೆಲ ಏನಿದೆಯೋ, ಅದು ಕ್ರಿಯೇಟ್ ಆಗಿರೋದು ಈ ರಿವರ್ ನೈಲಿಂದ. ನಿಮ್ಗೆ ಅನ್ಸುತ್ತೆ ಸರ್ ರಿವರ್ ನೈಲ್ ಇಲ್ಲಿ ಹರಿತೈತೆ ಮತ್ತು ಇಲ್ಲೆಲ್ಲ ಹೆಂಗೆ ಗ್ರೀನರಿ ಇದೆ ಅಂತ. ಎಸ್, ಮೇಜರಾಗಿ ರಿವರ್ ನೈಲ್ ಇಲ್ಲಿಂದ ಹರಿತೆ. ಇನ್ನೇ ಯಾವುದಾದ್ರು ಸ್ಮಾಲ್ ರಿವರ್ಸ್ ಇರುತ್ತಲ್ಲ, ಆ ರಿವರ್ಸ್ಗಳೆಲ್ಲ ಬಂದು ಇಲ್ಲಿ ಜಾಯ್ನ್ ಆಗ್ತಾರೆ. ಓಕೆ, ಇಲ್ಲೆಲ್ಲ ಬಂದು ಜಾಯ್ನ್ ಆಗ್ತಾರೆ, ಅದಕ್ಕೆ ಅಲ್ಲೆಲ್ಲ ಕಂಪ್ಲೀಟಾಗಿ ಗ್ರೀನರಿನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಟ್ಸ್ ಏನ್ಷಿಯಂಟ್ ಸಿವಿಲೈಸೇಷನ್ ವಾಸ್ ಕ್ರಿಯೇಟೆಡ್ ಅಂಡ್ ಈಸ್ ಸಸ್ಟೈನ್ಡ್ ಬೈ ಏನ್ಷಿಯಂಟ್ ಸಿವಿಲೈಸೇಷನ್. ಹಂಗಂದರೆ ಈಜಿಪ್ಟ್ ಸಿವಿಲೈಸೇಷನ್ ಅಂತ ಕೇಳಿದ್ರಲ್ಲ, ಪಿರಮಿಡ್ಗಳೆಲ್ಲ ಇರುತ್ತೆ ನೋಡಿ, ಇರುತ್ತೆ ಪಿರಮಿಡ್ಗಳು. ಅದಕ್ಕೆ ಪಿರಮಿಡ್ಗಳೆಲ್ಲ ಇದ್ದಿದ್ದು ಈಜಿಪ್ಟ್ನಲ್ಲಿ. ಅಲ್ಲಿ ರಿವರ್ ನೈಲ್ ಹರಿತಿದ್ದಕ್ಕೋಸ್ಕರ ಅಲ್ಲೆಲ್ಲ ಜನಗಳು ಸೆಟ್ಲ್ ಆದರು, ಅಲ್ಲೆಲ್ಲ ಒಂದು ಸಿವಿಲೈಸೇಷನ್ ಬೆಳೀತಾ ಹೋಯಿತು. ಅಲ್ಲಿ ರಿವರೇ ಇರಲಿಲ್ಲ ಅಂದರೆ ಕಂಪ್ಲೀಟಾಗಿ ಯಾರ ಜನಗಳು ಇರ್ತಿದ್ರು ಅಲ್ಲಿ ಎಲ್ಲ, ಅದಕ್ಕೇ. ಸೊ ಏನ್ಷಿಯಂಟ್ ಸಿವಿಲೈಸೇಷನ್ ವಾಸ್ ಕ್ರಿಯೇಟೆಡ್ ಅಂಡ್ ಈಸ್ ಸಸ್ಟೈನ್ಡ್ ಬೈ ದ ಲೈಫ್ ಗಿವಿಂಗ್ ವಾಟರ್ಸ್. ಆ ಏನ್ಷಿಯಂಟ್ ಸಿವಿಲೈಸೇಷನ್ ಉಳಿಲಿಕ್ಕೆ ಮುಖ್ಯ ಕಾರಣ ಅಂದರೆ ಈ ನದಿ, ಆ
ನದಿಲಿ ಹರಿಯುವಂಥ ನೀರು, ಇದಕ್ಕೋಸ್ಕರ. ವಾಟರ್ಸ್ ವಿಚ್ ಕಮ್ ಡೌನ್ ಇಯರ್ ಆಫ್ಟರ್ ಇಯರ್ ವಿತ್ ಅನ್ಫೇಲಿಂಗ್ ರೆಗ್ಯುಲಾರಿಟಿ. ಈ ನೈಲ್ ರಿವರ್ ಇದೆಯಲ್ಲ, ಅನ್ಫೇಲಿಂಗ್ ರೆಗ್ಯುಲಾರಿಟಿ, ಫೇಲೇ ಆಗಲ್ಲ, ರೆಗ್ಯುಲರಾಗಿ ಹರ್ಕೊಂತ ಬರ್ತಾ ಇರುತ್ತೆ ಅಂತ ಅಂದ್ಬಿಟ್ಟು, ಓಕೆನಾ. ರೆಗ್ಯುಲರಾಗಿ ಆಲ್ಮೋಸ್ಟ್ ಹರಿತಾ ಇರುತ್ತೆ. ಹಿಂಗಾಗಿ ಜನಗಳು ಅಲ್ಲಿ ಸೆಟ್ಲ್ ಆಗ್ತಾರೆ, ಸಿವಿಲೈಸೇಷನ್ಗಳು ಡೆವಲಪ್ ಆಗುತ್ತೆ, ಲೈಫು ಸ್ಟಾರ್ಟ್ ಆಗುತ್ತೆ ಹಿಂಗೆ. ಸೊ ಈ ಸೆಕೆಂಡ್ ಸ್ಟ್ಯಾಂಜದಲ್ಲಿ ಮುಖ್ಯವಾದ ಡಿಫ್ರೆನ್ಸ್ಗೋಸ್ಕರ ಹೇಳಿದ್ದಾರೆ ಲಿಬಿಯನ್ ಡೆಸರ್ಟು ಮತ್ತು ಈ ಟೀಮಿಂಗ್ ವಿತ್ ದ ಲೈಫ್, ಈಜಿಪ್ಟಿಯನ್ ಗ್ರೀನರಿ ಇದೆಯಲ್ಲ ಅದ್ರ ಬಗ್ಗೆ. ಥರ್ಡ್ ಸ್ಟ್ಯಾಂಜದಲ್ಲಿ ಈ ಈಜಿಪ್ಟ್ ಯಾವ ರೀತಿ ಕ್ರಿಯೇಟ್ ಆಗಿದೆ, ಫೈನೆಸ್ಟ್ ಸಿಲ್ಟ್ಗಳು ಬಂದು ಡೆಪಾಸಿಟ್ ಆಗಿ ಬ್ಲ್ಯಾಕ್ ಸಾಯಿಲ್ ಆಯಿತು, ಒಂದು ಫರ್ಟೈಲ್ ಲ್ಯಾಂಡ್ ಆಯಿತು, ರಿವರ್ ಹರಿತಾ ಇದೆ, ಹಿಂಗಾಗಿ ಸಿವಿಲೈಸೇಷನ್ಸ್ಗಳೆಲ್ಲ ಡೆವಲಪ್ ಆಯಿತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ಫೋರ್ತ್ ಸ್ಟ್ಯಾಂಜ, ಐ ಗಿವ್ ದಿಸ್ ಎಕ್ಸಾಂಪಲ್ and could give many others to emphasize that this common substance. ಹೇಳ್ತಾ ಇದ್ದಾರೆ, ಈ ಎಕ್ಸಾಂಪಲ್ನ ನಾನು ಯಾಕೆ ಕೊಟ್ಟೆ, ಇವೆರಡು ಎಕ್ಸಾಂಪಲ್ನ ಯಾಕೆ ಕೊಟ್ಟೆ ಅಂತಂದರೆ ನೀರಿನ ಪವರ್ ಅನ್ನೋದು ಏನನ್ನ ತೋರ್ಸೋಕ್ಕೋಸ್ಕರ ಈ ಎಕ್ಸಾಂಪಲ್ನ ನಾನು ಕೊಟ್ಟೆ ಅಂತ ಹೇಳ್ತಾರೆ. ನೋಡಿ, ಐ ಗಿವ್ ದಿಸ್ ಎಕ್ಸಾಂಪಲ್ ಆ್ಯಂಡ್ ಕುಡ್ ಗಿವ್ ಮೆನಿ ಅದರ್ಸ್, ಬೇರೆ ಬೇರೆ ಎಕ್ಸಾಂಪಲ್ ಬೇಕಾದ್ರೆ ನಾನು ಕೊಡ್ಬೋದು. ಟು ಎಂಫಸೈಸ್ ಅಂದರೆ ಸ್ಟ್ರೆಸ್ ಮಾಡಿ ಹೇಳೋಕ್ಕೆ, ಟು ಎಂಫಸೈಸ್ ದ್ಯಾಟ್ ದಿಸ್ ಕಾಮನ್ ಸಬ್ಸ್ಟ್ಯಾನ್ಸ್ ಅಂಡರ್ಲೈನ್ ದಿಸ್ ಕಾಮನ್ ಸಬ್ಸ್ಟ್ಯಾನ್ಸ್. ಈ ದಿಸ್ ಕಾಮನ್ ಸಬ್ಸ್ಟ್ಯಾನ್ಸ್ ಅಂತ ಯಾವುದು ಕೇಳ್ತಾ ಇದ್ದಾರೆ, ವಾಟರ್ಗೆ, ಓಕೆನಾ. ಕಾಮನ್ ಆಗಿ ಸಿಗುವಂಥ ಸಬ್ಸ್ಟ್ಯಾನ್ಸ್ ಇದು ವಾಟರ್ ಅಲ್ವಾ, ಅದಕ್ಕೆ ನೋಡಿ. ಈಗ ಕಾಮನ್ ಆಗಿ ಸಿಗುವಂಥ ಈ ನೀರು ವಿಚ್ ವಿ ಟೇಕ್ ಫಾರ್ ಗ್ರಾಂಟೆಡ್ ಇನ್ ಅವರ್ ಎವ್ರಿ ಡೇ ಲೈಫ್ ಈಸ್ ಮೋಸ್ಟ್ ಪೊಟೆಂಟ್ ಆ್ಯಂಡ್ ಮೋಸ್ಟ್ ವಂಡರ್ಫುಲ್ ಥಿಂಗ್. ನಾವು ಕಾಮನ್ ಆಗಿ ಅದನ್ನ ಗ್ರಾಂಟೆಡ್ ಆಗಿ ತೊಗೊಂಡಿದ್ವಿ. ಗ್ರಾಂಟೆಡ್ ಅಂತಂದರೆ ನೀರಾ ಹಿಂಗಂತೀವಲ್ವಾ, ಕೇರ್ಲೆಸ್ ಮಾಡ್ತೀವಲ್ವಾ, ಅದನ್ನ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಕರಿತೀವಿ. ಡೋಂಟ್ ಟೇಕ್ ಮಿ ಫಾರ್ ಗ್ರಾಂಟೆಡ್ ಅಂತಂತಾರೆ ಕೆಲವರು, ನೋಡ್ತೀರಾ ಹಂಗೆ. ಸೊ ನಾವು ಗ್ರಾಂಟೆಡ್ ಆಗಿ ತಗೊಂಡಿರುವಂಥ ಈ ನೀರು ಇದೊಂದು ಕಾಮನ್ ಸಬ್ಸ್ಟ್ಯಾನ್ಸ್, ನೋಡೋಕ್ಕೆ ಕಾಮನ್ ಸಬ್ಸ್ಟ್ಯಾನ್ಸ್ ಇದು, ಆದರೆ ಮೋಸ್ಟ್ ಪೊಟೆಂಟ್, ತುಂಬ ಪವರ್ಫುಲ್ ಆಗಿರುವಂಥದ್ದು ಇದು, ಮೋಸ್ಟ್ ವಂಡರ್ಫುಲ್, ತುಂಬ ವಿಸ್ಮಯವಾಗಿರುವಂಥದ್ದು ಇದು ನೀರನ್ನೋದು. ವಂಡರ್ಫುಲ್ ಥಿಂಗ್ ಆನ್ ಫೇಸ್ ಆಫ್ ಅವರ್ ಅರ್ತ್. ಈ ಭೂಮಿ ಮೇಲೆ ಈ ವಾಟರ್ ಅನ್ನೋದು ಒಂದು ಕಾಮನ್ ಸಬ್ಸ್ಟ್ಯಾನ್ಸ್, ಆದರೆ ದಿಸ್ ಇಸ್ ಮೋಸ್ಟ್ ಪೊಟೆಂಟ್, ಒಂದು ಪವರ್ಫುಲ್ ಆಗಿರೋದು, ಆ್ಯಂಡ್ ಆಲ್ಸೋ ದಿಸ್ ಮೋಸ್ಟ್ ವಂಡರ್ಫುಲ್, ಒಂದು ವಿಸ್ಮಯಕಾರಿಯಾಗಿರುವಂಥದ್ದು. ನೆಕ್ಸ್ಟ್, ಇಟ್ ಹ್ಯಾಸ್ ಪ್ಲೇಡ್ ಅ ರೋಲ್ ಆಫ್ ವಾಸ್ಟ್ ಸಿಗ್ನಿಫಿಕೆನ್ಸ್ ಇನ್ ಶೇಪಿಂಗ್ ದ ಕೋರ್ಸ್ ಆಫ್ ಅರ್ತ್ಸ್ ಹಿಸ್ಟ್ರಿ ಆ್ಯಂಡ್ ಕಂಟಿನ್ಯೂಸ್ ಟು ಪ್ಲೇ ದ ಲೀಡಿಂಗ್ ರೋಲ್ ಇನ್ ದ ಡ್ರಾಮಾ ಆಫ್ ಲೈಫ್. ದ ಡ್ರಾಮಾ ಆಫ್ ಲೈಫ್ ಆನ್ ದ ಸರ್ಫೇಸ್ ಆಫ್ ಅವರ್ ಪ್ಲಾನೆಟ್. ಓಕೆ, ಅರ್ಥನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಭೂಮಿ, ಈ ಭೂಮಿ ಮೇಲೆ ನಾವೆಲ್ಲ ಹುಡ್ತೀವಿ, ಸಾಯ್ತೀವಿ, ಹೀಗೆ ಸಾವಿರಾರು ಜನ ಹುಡ್ತಾರೆ ಸಾಯ್ತಾ ಇರ್ತಾರೆ. ಒಂಥರ ಇದೊಂದು ಡ್ರಾಮಾ ಇದ್ದಂಗೆ, ಓಕೆನಾ. ಸ್ಟೇಜ್ ಮೇಲೆ ಬರ್ತಾರೆ, ಅವ್ರ ಆ್ಯಕ್ಷನ್ಸ್ನ ಮುಗಿಸ್ತಾರೆ, ಹೋಗ್ತಾ ಇರ್ತಾರೆ, ಅದಲ್ವಾ. ನಮ್ಮ ಲೈಫು ಕೂಡ ಹಂಗೇನೆ, ಬರ್ತೀವಿ, ಸ್ವಲ್ಪ ವರ್ಷಗಳವರೆಗೆ ಭೂಮಿ ಮೇಲೆ ಇರ್ತೀವಿ, ನಮ್ಮದೇ ಆದ ಆ್ಯಕ್ಷನ್ಸ್ಗಳು ನಡೀತೆ, ನೆಕ್ಸ್ಟ್ ಎಕ್ಸಿಟ್, ಸ್ಟೇಜಿಂದ ಹೊರಗಡೆ ಹೋಗ್ತಾ ಇರ್ತೀವಿ. ಹಂಗೆ ಈ ನಮ್ಮ ಜೀವನ ಅನ್ನೋ ನಾಟಕ, ಈ ಭೂಮಿ ಮೇಲೆ ನಡೆಯೋ ನಮ್ಮ ಜೀವನ ಅನ್ನೋ ನಾಟಕದಲ್ಲಿ ಈ ವಾಟರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ನಮ್ಮ ಹಿಸ್ಟ್ರಿನೇ ಚೇಂಜ್ ಮಾಡಾಕತ್ತೆ, ನಮ್ಮ ಲೈಫನ್ನೇ ಚೇಂಜ್ ಮಾಡಾಕತ್ತೆ. ಹೆಂಗೆ ನೋಡಿ, ಇಲ್ಲೇನಾದರೂ ನೀರು ಅನ್ನೋದು ಇರಲಿಲ್ಲ ಅಂದರೆ, ಈ ರಿವರ್ ನೈಲ್ ಅನ್ನೋದು ಇರಲಿಲ್ಲ ಅಂತಂದರೆ ಅಲ್ಲಿ ಈಜಿಪ್ಟ್ನ ಸಿವಿಲೈಸೇಷನೇ ಇರ್ತಿರಲಿಲ್ಲ, ಹೌದಾನೆ. ಅಲ್ಲಿ ಡ್ರಾಮಾ ಆಫ್ ಲೈಫೇ ನಡೀತಿರಲಿಲ್ಲ. ಅದಕ್ಕೆ ಇನ್ನೊಂದ್ಸತಿ ಓದ್ತೀನಿ ನೋಡಿ, ಇದು ಇಂಪಾರ್ಟೆಂಟ್. ಇಟ್ ಹ್ಯಾಸ್ ಪ್ಲೇಡ್ ಅ ರೋಲ್ ಆಫ್ ವಾಸ್ಟ್ ಸಿಗ್ನಿಫಿಕೆನ್ಸ್. ಸಿಗ್ನಿಫಿಕೆನ್ಸ್ ಅಂದರೆ ಇಂಪಾರ್ಟೆನ್ಸ್ ಅಂತ, ತುಂಬ ಇಂಪಾರ್ಟೆಂಟ್ ಆಗಿರೋ ರೋಲ್ನ ಪ್ಲೇ ಮಾಡ್ತೈತೆ ನೀರು ಅನ್ನೋದು. ಇನ್ ಶೇಪಿಂಗ್ ದ ಕೋರ್ಸ್ ಆಫ್ ದ ಅರ್ತ್ ಹಿಸ್ಟ್ರಿ. ಈ ಭೂಮಿ ಮೇಲೆ ನಡೆಯುವಂಥ ಹಿಸ್ಟ್ರಿ ಇದೆಯಲ್ಲ, ಆ ಹಿಸ್ಟ್ರಿನೇ ಚೇಂಜ್ ಮಾಡಿಡುತ್ತೆ ಈ ವಾಟರ್ ಅನ್ನೋದು. ಹೆಂಗೆ ನೋಡಿ, ನಮ್ಮ ಹರಪ್ಪ ಸಿವಿಲೈಸೇಷನ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳ್ತೀವಲ್ವಾ, ಆ ಸಿವಿಲೈಸೇಷನ್ ನಡಲಿಕ್ಕೆ ಮುಖ್ಯವಾದ ಕಾರಣ ಯಾರು? ಇಂಡಸ್ ರಿವರ್, ಆ ಸಿಂಧೂ ನದಿ ಅಂತ ಏನು ಹೇಳ್ತೀವಿ. ಆ ಇಂಡಸ್ ರಿವರೇ ಇರಲ್ಲ ಅಂದರೆ ಅಲ್ಲಿ ಇಂಡಸ್ ಸಿವಿಲೈಸೇಷನೇ ನಡೀತಿರಲ್ಲ. ಹಿಂಗಾಗಿ ಹಿಸ್ಟ್ರಿ ನಡೆದಿದ್ದು, ಆ ಹಿಸ್ಟ್ರಿ ಚೇಂಜಸ್ ಆಗಿದ್ದು ಆ ರಿವರಿಂದ. ಹಾಗೆ ಇಲ್ಲೂ ಅಷ್ಟೇ, ರಿವರ್ ನೈಲಿಂದ ಈಜಿಪ್ಟಿಯನ್ ಸಿವಿಲೈಸೇಷನ್ ಇರುತ್ತೆ. ಹಿಸ್ಟ್ರಿನೇ ಚೇಂಜ್ ಮಾಡುವಂಥ ಕೆಪಾಸಿಟಿ ಇರೋದು ರಿವರ್ಗಳಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಕೋರ್ಸ್ ಆಫ್ ದ ಅರ್ತ್ ಹಿಸ್ಟ್ರಿ ಆ್ಯಂಡ್ ಕಂಟಿನ್ಯೂಸ್ ಟು ಪ್ಲೇ ದ ಲೀಡಿಂಗ್ ರೋಲ್ ಇನ್ ದ ಡ್ರಾಮಾ ಆಫ್ ಲೈಫ್. ಇವಾಗಲೂ ಕೂಡ ನೀರು ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್. ಯಾಕಂದರೆ ಎಷ್ಟು ಸ್ಟ್ರೈಕ್ಗಳು ನಡೀತೆ, ಎಷ್ಟು ಫೈಟ್ಗಳು ನಡೀತೆ, ಎಷ್ಟು ತಮಿಳ್ನಾಡು, ಕರ್ನಾಟಕ ಎಷ್ಟು ಫೈಟ್ ಮಾಡ್ತಾರೆ ನೋಡಿ ರಿವರ್ಗೋಸ್ಕರ. ಒಂದೊಂದು ರಿವರ್ಗೋಸ್ಕರ ಎಷ್ಟೆಷ್ಟು ಸ್ಟೇಟ್ಗಳು, ಕಂಟ್ರೀಸ್ಗಳು ಫೈಟ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಅರ್ತ್ ಹಿಸ್ಟ್ರಿನ ಚೇಂಜ್ ಮಾಡೋ ಕೆಪಾಸಿಟಿ ವಾಟರ್ಗಿದೆ. ಹಾಗೆಯೇ ಇವಾಗಲೂ ಅಷ್ಟೇ ನಮ್ಮ ಡ್ರಾಮಾ ಆಫ್ ಲೈಫ್ನ ತುಂಬ ಲೀಡಿಂಗ್ ರೋಲ್ ಮಾಡೋದು ಯಾವುದು ಅಂತಂದರೆ ಈ ವಾಟರ್ ಅಂತ, ಈ ನದಿ ಅನ್ನೋದು.
ಸೊ ಓಕೆ ಸ್ಟೂಡೆಂಟ್ಸ್, ಇನ್ನೂ ಸ್ವಲ್ಪ ಮಾಡೋಣ ಅನ್ಕೊಂಡೆ, ಬಟ್ ಆಲ್ರೆಡಿ ಇಟ್ಸ್ 10 o'clock. I will stop here. I need to go to the school now. So take care. Bye-bye.